ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯೋರೇ ಹೆಚ್ಚು. ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೊರತೆ ಅಂತೂ ಇಲ್ಲ. ಆದರೆ ಇಲ್ಲಿ ಪಾಠ ಕೇಳುವಂತಹ ಮಕ್ಕಳು ಭಯದಲ್ಲೇ ಇಲ್ಲಿ ತಮ್ಮ ದಿನವನ್ನು ದೂಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕುಸಿದು ಬೀಳುವಂತಿದೆ ಸರ್ಕಾರಿ ಶಾಲಾ ಮೇಲ್ಚಾವಣಿ. ಜೀವ ಭಯದಲ್ಲೇ ಪಾಠ ಕೇಳುತ್ತಿರುವ ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಹೆದರುತ್ತಿರುವ ಪೋಷಕರು. ಯಾದಗಿರಿಯ ಹೊನಗೇರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ. ಆದ್ರೆ ಇಂತಹ ಶಾಲೆಯ ಕೋಣೆಗಳಲ್ಲಿ ಮಕ್ಕಳು ಕುಳಿತುಕೊಂಡು ಪಾಠ ಕೇಳಬೇಕಾಗಿದೆ. ಮಕ್ಕಳಷ್ಟೇ ಅಲ್ಲ, ಶಿಕ್ಷಕರು ಸಹ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಪಾಠ ಹೇಳಬೇಕಾಗಿದೆ. ಕಳೆದ 3 ವರ್ಷಗಳಿಂದ ಈ ಶಾಲೆಯ 4 ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದಿವೆ. ಆದ್ರೂ ಮಕ್ಕಳು ಇಲ್ಲಿಯೇ ಕುಳಿತು ಪಾಠ ಕೇಳುತ್ತಿದ್ದಾರೆ. 1 ರಿಂದ 7ನೇ ತರಗತಿಯವರೆಗೆ ಇರುವ ಶಾಲೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನ ನಡೆಸಲಾಗುತ್ತಿದೆ. 2 ಮಾಧ್ಯಮದಲ್ಲಿ ಸುಮಾರು 583 ಮಕ್ಕಳು ಕಲಿಯುತ್ತಿದ್ದಾರೆ. ಮಳೆ ಬಂದ್ರೆ ಅದರ ನೀರು ಕೋಣೆಗಳಲ್ಲಿ ಸೋರುತ್ತಿವೆ. ಹೀಗಾಗಿ ಇಂತಹ ಶಾಲೆಗೆ ಮಕ್ಕಳನ್ನ ಕಳಿಸೋಕೆ ಪೋಷಕರು ಹಿಂದೇಟು ಹಾಕುತ್ತಿದ್ದಾರೆ. ಕಟ್ಟಡ ಅಂತೂ ಪೂರ ಬೀಳೋ ಸ್ಥಿತಿಯಲ್ಲಿ ಅದ ಸರ್. ಪೂರ್ಣ ಪ್ರಮಾಣದಲ್ಲಿ ಶಿಥಿಲಗೊಂಡ ಸರ್. ಶಿಕ್ಷಕರು ಭಯದಲ್ಲಿ ಪಾಠ ಮಾಡೋ ಪರಿಸ್ಥಿತಿ ಅದ, ಮಕ್ಕಳು ಕೂಡ ಭಯದಲ್ಲಿ ಪಾಠ ಕೇಳ್ತಕ್ಕಂಥ ಪರಿಸ್ಥಿತಿ ಅದ ಸರ್. ಈ ಕಟ್ಟಡ ಅಂತೂ ಪೂರ್ಣ ಪ್ರಮಾಣದಾಗ ಶಿಥಿಲಾವಸ್ಥೆ ಅದ ಸರ್. ಎಲ್ಲ ಉದುರ್ತ ನಾವು ಎಲ್ಲ ಪಾಲಕರು ಕೂಡ ಈ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಭಯದಾಗೆ ಕಳಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಸರ್. ಆದಷ್ಟು ಮೇಲಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಈ ಕ್ಷೇತ್ರದ ಜನಪ್ರತಿನಿಧಿಗಳು ಶೀಘ್ರದಲ್ಲಿ ಈ ದುರಸ್ತಿ ಕಾರ್ಯ ಕೈಗೊಳ್ಬೇಕಿಲ್ಲ ಅಂತಂದ್ರೆ ಅನಾಹುತ ಆಗ್ತಕ್ಕಂಥ ಪೂರ್ವದಲ್ಲಿ ದುರಸ್ತಿ ಕಾರ್ಯ ಕೈಗೊಂಡ್ರೆ ನಮಗೆ ಬಹಳ ಸಂತೋಷ ಆಗ್ತದೆ ಸರ್. 1 ರಿಂದ 7ನೇ ತರಗತಿಯವರೆಗೆ ಇರುವ ಶಾಲೆಯಲ್ಲಿ ಸುಮಾರು 14 ಕೋಣೆಗಳಿವೆ. ಅದರಲ್ಲಿ 4 ಕೋಣೆಗಳು ಶಿಥಿಲಾವಸ್ಥೆಗೆ ಬಂದಿವೆ. ಉಳಿದಿರುವ 10 ಕೋಣೆಯಲ್ಲಿ 1 ಕೋಣೆಯನ್ನ ಮುಖ್ಯ ಶಿಕ್ಷಕರು ಬಳಕೆ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಹೆಚ್ಚುವರಿ ಮಕ್ಕಳನ್ನ ಶಾಲೆಯ ಹೊರಗಡೆ ಕೂರಿಸಿ ಪಾಠ ಮಾಡಲಾಗುತ್ತಿದೆ. ಸಾಕಷ್ಟು ಎಸ್ಡಿಎಂಸಿ ಅಧ್ಯಕ್ಷರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಸಹ ಶಾಲೆಗೆ ಬಂದು ಹೋಗಿದ್ದಾರೆ. ಆದ್ರೆ ರಿಪೇರಿ ಕೆಲಸ ಇನ್ನೂ ಆಗಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಭಾಗದ ಜಿಲ್ಲೆಗಳ ಶಿಕ್ಷಣ ಮಟ್ಟ ಸುಧಾರಿಸುವ ಸಲುವಾಗಿ ಅಕ್ಷರ ಆವಿಷ್ಕಾರ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಮಂಡಳಿಗೆ ಬರುವ ಅನುದಾನದಲ್ಲಿ ಸುಮಾರು 25ರಷ್ಟು ಹಣವನ್ನ ಶಿಕ್ಷಣಕ್ಕೆ ಮೀಸಲಿಡಲಾಗುತ್ತೆ. ಆದ್ರೂ ಯಾದಗಿರಿ ಜಿಲ್ಲೆಯ ಶಾಲೆಗಳ ಕೋಣೆಗಳ ದುರಸ್ತಿ ಮಾತ್ರ ಆಗ್ತಿಲ್ಲ. ಹೊನಗೇರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4 ಕೋಣೆಗಳು ಏನಪ್ಪಂದ್ರೆ ಶಿಥಿಲಗೊಂಡವರು. ಆ ಒಂದು ದುರಸ್ತಿಗಾಗಿ ಗ್ರಾಮ ಪಂಚಾಯಿತಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಮಾಹಿತಿಯನ್ನು ನೀಡಿದರು. ಒಂದು ಬಾರಿ ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗ್ಯಾರ. ಆದರೆ ಇಲ್ಲಿವರೆಗೆ ದುರಸ್ತಿ ಕಾರ್ಯ ಆಗಿಲ್ಲ. ಈಗ ಶಿಥಿಲಗೊಂಡಿರ್ತಕ್ಕಂಥ ಕೊಠಡಿಗಳಿಗೆ ಬೀಗ ಹಾಕಿ ಹೊರಗಡೆ ಕೂಡಿಸಿ ಪಾಠ ಮಾಡಿ. ಒಟ್ನಲ್ಲಿ ಹೊನಗೇರ ಗ್ರಾಮದ ಶಾಲೆಯ ಸ್ಥಿತಿ ನೋಡಿದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಪೋಷಕರಿಗಷ್ಟೇ ಅಲ್ಲ, ಎಂತಹವರಿಗೂ ಭಯ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ಕೋಣೆಗಳ ದುರಸ್ತಿ ಮಾಡಬೇಕು. ಇಲ್ಲ ಅಂದ್ರೆ ಕೋಣೆಗಳನ್ನ ನೆಲಸಮ ಮಾಡಿ ಹೊಸ ಕೋಣೆಗಳನ್ನ ನಿರ್ಮಾಣ ಮಾಡುವ ಕೆಲಸ ಮಾಡಿ ಮುಂದಾಗುವ ಅನಾಹುತಗಳನ್ನ ತಪ್ಪಿಸಬೇಕಾಗಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.